ಥ್ಯಾಂಕ್ ಯು ಸರ್. ಸರ್, ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಹೈಕಮಾಂಡು ಮರುಗಣತಿ ಕೆಲವು ಪ್ರಬಲ ಸಮುದಾಯಗಳು ವಿನಂತಿಸಿದ್ರು. ಇದರ ಅರ್ಥ ಏನಂದರೆ ನಮ್ಮ ಸರ್ಕಾರ ಎಲ್ಲ ಸಮುದಾಯದ ಪರ. ಇವತ್ತು ಪ್ರಬಲ ಸಮುದಾಯದವರು ಮತ್ತೊಮ್ಮೆ ಮಾಡಿ ನಂಬರ್ ಕರೆಕ್ಟಾಗಿ ಬಂದರೆ ಸರಿ ಹೋಗುತ್ತೆ ಅಂದರು. ಸೊ ನಮ್ಮ ಕೇಂದ್ರದ ಹೈಕಮಾಂಡ್ನ ಏನು ಡಿಸಿಷನ್ನ ನಾವು ಒಪ್ತೀವಿ. ಮತ್ತು ನಮ್ಮ ಸ್ಟೇಟ್ ಗೌರ್ಮೆಂಟ್ ಅದನ್ನು ಮರುಗಣತಿ ಮಾಡ್ತಿದ್ದಾರೆ, ಅದು ಒಳ್ಳೆಯದು. ಪ್ರಬಲ ಸಮುದಾಯಕ್ಕೆ ನಮ್ಮ ಸರ್ಕಾರ ಕೊಡ್ತಿರೋ ಗೌರವ ಅಂತ ನಾನು ಭಾವಿಸ್ತೀನಿ. ಸರ್, ಯಾವತ್ತೂ ಅಷ್ಟೇ ಪವರ್ ಪಾಲಿಟಿಕ್ಸಲ್ಲಿ ಮುನ್ನಡೆ ಹಿನ್ನಡೆ ಇರಲ್ಲ, ಇಲ್ಲಿ ಕಾಂಪ್ರಮೈಸೇ ಇರುತ್ತೆ. ಪವರ್ ಪಾಲಿಟಿಕ್ಸಲ್ಲಿ ಒಂದು ಹೆಜ್ಜೆ ಇಳಿಲೇಬೇಕಾಗುತ್ತೆ, ಒಂದು ಹೆಜ್ಜೆ ಹತ್ತಲೇಬೇಕಾಗುತ್ತೆ. ಇದರರ್ಥ ಹಿನ್ನಡೆ ಅಂತ ಯಾಕೆ ಅನ್ಕೊಂತೀರಾ? ಒಬ್ಬ ಅಹಿಂದ ನಾಯಕ ಇವತ್ತೊಂದು ಪ್ರಬಲ ಸಮುದಾಯದವರ ಮಾತಿಗೆ ಗೌರವ ಕೊಡ್ತಿದ್ದಾನೆ ಅಂತ ಅನ್ಕೋಬೋದಲ್ಲ. ಅಂದರೆ ಅಹಿಂದ ಸಮುದಾಯನೇ ಅಲ್ಲ ನಮ್ಮ. We at East Point Group of Institutions offer a wide range of courses that provide limitless opportunities, building skills over 2 decades. ಪ್ರಾಶಸ್ತ್ಯ ಪ್ರಬಲ ವರ್ಗಗಳನ್ನು ನಾವು ವಿಶ್ವಾಸಕ್ಕೆ ತಗೊಂತೀವಿ ಅನ್ನೋದು ಒಬ್ಬ ಅಹಿಂದ ನಾಯಕ ಪ್ರೂವ್ ಆಯಿತು. ಇದರಿಂದ ಸಿದ್ದರಾಮಯ್ಯನವರು ಇನ್ಮೇಲೆ ಬರೀ ಅಹಿಂದ ನಾಯಕ ಅಲ್ಲ, ಈಸ್ ಅನ್ ಆಲ್ ಟೈಮ್ ಲೀಡರ್ ಅಂತ ಪ್ರೂವ್ ಆಯಿತು. ವಿರೋಧ ಪಕ್ಷಗಳು ಹೇಳುವಾಗ ಸರಿ ಇಲ್ಲ, ಇದು ಅವೈಜ್ಞಾನಿಕ ಅಂದಾಗ ಇಲ್ಲ ಸರಿ ಇದೆ, ವೈಜ್ಞಾನಿಕವಾಗಿ ಮಾಡಿದೀವಿ ಅಂತ ಹೇಳ್ತಾ ಇದ್ರಿ. ನಿಮ್ಮ ಹೈಕಮಾಂಡ್ ಹೇಳಿದ ಕೂಡಲೇ ಅಲ್ಲಿ ಸರಿ ಹೋಗ್ಬೋದು ಸರ್. ಅಂದರೆ ಈಗಲೂ ಏನು ಅಂದರೆ ವೈಜ್ಞಾನಿಕತೆ ಅವೈಜ್ಞಾನಿಕತೆ ಅಂದರೆ ಏನು ಅಂದರೆ, ಅವೈಜ್ಞಾನಿಕತೆ ಅಂದರೆ ಮನೇಲಿ ಕುತ್ಕೊಂಡು ಬರೆಯೋದು, ವೈಜ್ಞಾನಿಕತೆ ಅಂದರೆ ಮನೆಗೆ ಹೋಗಿ ಬರೆಯೋದು. ಈಗ ಅವರು ವಾದ ಏನು, ನೀವು ಎಲ್ಲ ಮನೆಗಳಿಗೂ ಬಂದಿಲ್ಲ ಅಂತ ಅವ್ರ ವಾದ. ನಾವೀಗ ಹೇಳ್ತೀವಿ ಆಯಿತು, ಈಗ ಮರು ಸಮೀಕ್ಷೆ ಮಾಡಿ ಎಲ್ಲ ಮನೆಗಳಿಗೂ ಹೋಗಿ ಮೋಸ್ಟ್ಲಿ ಮತ್ತೆ ಸಮೀಕ್ಷೆ ಮಾಡ್ತಾರೆ. ಬಟ್ ಅದು ಎಕ್ಸಾಕ್ಟ್ ಹೆಂಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ಅದು ಕ್ಯಾಬಿನೆಟ್ ಹೇಳಬೇಕು. ಯಾಕೆಂದರೆ ನಾನು ಕ್ಯಾಬಿನೆಟ್ಟಲ್ಲಿ ಇಲ್ಲ, ನಾನು ಒಂದು ಶಾಸಕ. ಅದು ಈಗ ಆಗಿರೋ ಜಾತಿ ಜನಗಣತಿ ಅವೈಜ್ಞಾನಿಕ ಅಂತ ಐತಲ್ಲ, ಅದು ನನಗೆ ಗೊತ್ತಿಲ್ಲ ಸರ್. ನನ್ನ ಪ್ರಕಾರ ನನ್ನ ನಾಯಕರು ತೀರ್ಮಾನ ತಗೊಂಡಾಯಿತು, ಅವ್ರ ಪರವಾಗಿ ನಿಲ್ಲೋದಷ್ಟೇ ನನಗೆ ಗೊತ್ತಿರೋದು ಸರ್.